ಅನುಶ್ರೀ ವಿಲೇಜ್ ಕುಕಿಂಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾವು ತುಂಬಾ ಸುಲಭವಾದ ಅಡುಗೆಗಳನ್ನ ನಾವಿಲ್ಲಿ ನೋಡೋಣ. ಇವತ್ತು ನಾವು ಆಲೂಗೆಡ್ಡೆ ಪಲ್ಯವನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ತುಂಬಾ ಸುಲಭವಾಗಿ ಹೆಚ್ಚಿಗೆ ಪದಾರ್ಥಗಳನ್ನ ಬಳಸಿದ ನಾನಿಲ್ಲಿ ಮಡಿಕೆಯಲ್ಲಿ ಅಡಿಗೆಯನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲು ಆಲೂಗೆಡ್ಡೆಯನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆಲೂಗೆಡ್ಡೆಯನ್ನ ತೊಳೆದು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ. ಇಲ್ಲಿ ನಾನು ಯಾವುದೇ ಈರುಳ್ಳಿ, ಟೊಮೊಟೊ ಅಥವಾ ಮಸಾಲೆಗಳನ್ನ ನಾನಿಲ್ಲಿ ಬಳಸ್ತಾ ಇಲ್ಲ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಕತ್ತರಿಸಿ ತಗೋಬಹುದು. ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಜೊತೆಗೆ ಸಾಸಿವೆ ಮತ್ತು ಜೀರಿಗೆಯನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಈಗ ನಾವು ಯಾವ ರೀತಿಯಾಗಿ ಅಡಿಗೆ ಮಾಡೋದಂತ ನೋಡೋಣ. ಮೊದಲಿಗೆ ಮಡಿಕೆಯಲ್ಲಿ ನಾನಿಲ್ಲಿ ಎಣ್ಣೆಯನ್ನ ಹಾಕಿದ್ದೀನಿ. ನಂತರ ಸಾಸಿವೆ ಜೀರಿಗೆಯನ್ನ ಹಾಕಿದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂದ ನಂತರ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪನ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಬಾಡಿಸ್ಬೇಕಾಗುತ್ತೆ. ಹಸಿಮೆಣಸಿನಕಾಯಿ ಸ್ವಲ್ಪ ಬೆಂದ ನಂತರ ನಾವಿಲ್ಲಿ ಆಲೂಗೆಡ್ಡೆಯನ್ನ ಹಾಕಬೇಕಾಗುತ್ತೆ. ಹಸಿಮೆಣಸಿನಕಾಯಿ ಬಾಡಿದೆ, ನೀವಿಲ್ಲಿ ನೋಡಬಹುದು. ಈಗ ನಾವು ಆಲೂಗೆಡ್ಡೆಯನ್ನ ಹಾಕೋಣ. ಆಲೂಗೆಡ್ಡೆಯನ್ನ ಹಾಕಿ ನಾವಿಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ. ಆಲೂಗೆಡ್ಡೆಯನ್ನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕೆಂಡದಲ್ಲಿ ಅಥವಾ ಸ್ವಲ್ಪ ಕಡಿಮೆ ಉರಿಯಲ್ಲಿ ನೀವು ಪ್ಲೇಟನ್ನು ಮುಚ್ಚಿ ಬಿಡಬೇಕಾಗುತ್ತೆ. ಒಂದು 4-5 ನಿಮಿಷಗಳವರೆಗೆ. ಇಲ್ಲಿ ನಾನು ಯಾವುದೇ ನೀರನ್ನ ಬಳಸ್ತಾ ಇಲ್ಲ. ಸ್ವಲ್ಪ ಎಣ್ಣೆಯಲ್ಲಿ ನಾನು ಕಡಿಮೆ ಉರಿಯಲ್ಲಿ ಪಲ್ಯವನ್ನ ಮಾಡ್ತಾ ಇದ್ದೀನಿ. ಆಲೂಗೆಡ್ಡೆ ಮುಕ್ಕಾಲು ಬೆಂದಿದೆ. ನಂತರ ಇಲ್ಲಿ ಅರಿಶಿಣದ ಪುಡಿ, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿದ ನಂತರ ಪ್ಲೇಟನ್ನು ಮುಚ್ಚಿ 1 ನಿಮಿಷ ಬಿಟ್ರೆ ಆಯ್ತು. ಈ ರೀತಿಯಾಗಿ ನಾವು ತುಂಬಾ ಸುಲಭವಾಗಿ ಕಡಿಮೆ ಪದಾರ್ಥಗಳಿಂದ ಆಲೂಗೆಡ್ಡೆ ಪಲ್ಯವನ್ನ ಮಾಡಬಹುದು. ನೀವು ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ.